ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆದಿಲ್ ಲೋ ಬಿಪಿಯಿಂದ ಮೃತಪಟ್ಟಿದ್ದಾನೆ. ಇದ್ರ ಬಗ್ಗೆ ಸ್ವತಃ ಆದಿಲ್ ತಂದೆನೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಲಾಕಪ್ ಡೆತ್ ಆ ರೀತಿಯಾಗಿ ಬಿಂಬಿಸ್ತಿದ್ರು. ಆದ್ರೆ ಇದಕ್ಕೆ ಸ್ಪಷ್ಟನೆಯನ್ನ ಆದಿಲ್ ಅವರ ತಂದೆನೇ ಕೊಟ್ಟಿದ್ದಾರೆ. ಆದಿಲ್ಗೆ ಲೋ ಬಿಪಿ ಇತ್ತು, ಹೀಗಾಗಿ ಲೋ ಬಿಪಿಯಿಂದ ಮೃತಪಟ್ಟಿದ್ದಾನೆ. ದಾವಣಗೆರೆಯಲ್ಲಿ ಆದಿಲ್ ತಂದೆ ಖಲೀಮುಲ್ಲಾ ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ರೀತಿಯ ಮೂರ್ಛೆ ರೋಗ ಅವನಿಗೆ ಇರಲಿಲ್ಲ. ಸಾವಿನ ಬಗ್ಗೆ ನಮಗೆ ಯಾವುದೇ ರೀತಿಯ ಅನುಮಾನವಿಲ್ಲ. ನಿನ್ನೆ ಆದಿಲ್ ಮೃತಪಟ್ಟಿದ್ದಕ್ಕೆ ನಾವು ನ್ಯಾಯ ಕೇಳಲು ಬಂದಿದ್ವಿ. ಯಾರು ಬಂದು ಕಲ್ಲು ಹೊಡೆದಿದ್ದಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾನು ನನ್ನ ಮಗನನ್ನ ಕಳೆದುಕೊಂಡಿದ್ದೇನೆ ಅಂತ ತಂದೆ ಕಣ್ಣೀರಿಟ್ಟಿದ್ದಾರೆ. ಈ ವಯಸ್ಸಿನಲ್ಲಿ ನನಗೆ ದುಡಿಯೋಕೆ ಆಗೋದಿಲ್ಲ, ಸರ್ಕಾರ ನನಗೆ ಪರಿಹಾರ ಕೊಡಬೇಕು ಅಂತ ಖಲೀಮುಲ್ಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಂಗೆ ಮೃತಪಟ್ಟ ಸರ್ ಅಷ್ಟೇ. ಇಲ್ಲ ಸರ್, ಇದು ಹೊರತವಣ ಏನು ನಮಗೆ ಕಂಡು ಬಂದಿಲ್ಲ. ಒಬ್ಬರ ಮೇಲೆ ನಾವು ಹೇಳೋಕ್ಕಾಗಲ್ಲ. ಅದು ಡಿಪಾರ್ಟ್ಮೆಂಟ್ ಅಂದಮೇಲೆ ಅವರು ಒಳ್ಳೆ ಜನನೇ. ಈಗ ಈ ಸುಮ್ಮನೆ ನೋಡಿ ಇಂಚವರೆಗೂ ಅವ್ನಿಗೆ ಬರೆ ಬಿದ್ದಿತ್ತು ಸರ್, ಕೆಂಪಗಾಗಿತ್ತಲ್ಲ. ನಾವು ಟೈರ್ ಪರಿಂದ ಹೊಡೆದಿದ್ದಾರೆ ಅಂತ ಹೇಳಿ ನಮಗೆ ಅನುಮಾನ ಬಂತು. ಅನುಮಾನ ಬಂದಾಗ ನಾವೇನು ಮಾಡಿದ್ವಿ, ಸ್ಟೇಷನ್ನಿಗೆ ಬಾಡಿ ತರಿಸ್ಕೊಂಡು ಸ್ಟೇಷನ್ ಹತ್ರ ಇಟ್ಕೊಂಡು ನಮಗೆ ನ್ಯಾಯ ಬೇಕು ಸರ್, ನ್ಯಾಯ ಸಿಗತ್ತಂಗ ನಾವು ಬಾಡಿ ಎತ್ತಲ್ಲ ಅಂತ ಹಠ ಮಾಡಿ CPI ಸಾಹೇಬರು DSP ಸಾಹೇಬ್ರ ಹತ್ರ ಸ್ಟೇಷನ್ನೇ ಹೋಗಿ ಒಳಗೆ ಮಾತಾಡ್ಕೊಂಡು ನಾವು ಸಿಟಿ ಪೋಸ್ಟರ್ಸ್ ನೋಡೋ ಟೈಮ್ನಾಗೆ ಹೊರಗಡೆಯಿಂದ ಗಲಾಟೆ ಆಗ್ತದೆ ಸರ್. ಹೊರಗಡೆ ಗಲಾಟೆ ಮಾಡಿದ್ರೆ ಯಾರಂತ ನಮಗೆ ಗೊತ್ತಿಲ್ಲ. ಯಾರು ನಿಮ್ಮ ಬಂದಿರೋ ಅಷ್ಟೊಂದು ಜನ ನಿಮ್ಮ ಚೆನ್ನಗಿರಿಯವ್ರ ಅಥವಾ ಹೊರಗಡೆಯವರ ಸರ್? ಅವ್ರು ಯಾವ ಕಡೆಯಿಂದ ಬಂದರು, ಯಾವ ಜನ ಅಂತ ನಾವು ನೋಡಿಲ್ಲ. ಸ್ಟೇಷನ್ ಒಳಗಿದ್ವಿ. ಆಮೇಲೆ ನಮ್ಮ ವಟಾರದ ಹುಡುಗರಿಗೆಲ್ಲ ನಾವು ಸ್ಟೇಷನ್ನಾಗ ಒಳಗೆ ಬಿಟ್ಕೊಂಡಿದ್ವಿ. ನಾವೆಲ್ಲರಿಗೂ ಒಳಗೆ ಬಿಟ್ಕೊಂಡಿದ್ವಿ. ನಮ್ಮ ಹುಡುಗ ತೀರ್ಕೊಂಡಿದ್ದ. ನಾವು ಆ ಕಷ್ಟದಲ್ಲಿ ನಾವು ಸಾಬ್ರು ಕೊಟ್ಟೆ, ನಾವು ನ್ಯಾಯ ಕಾನೂನು ಕೊಟ್ಟೇನೆ ನ್ಯಾಯ ಕೇಳ್ತಿದ್ವಿ. ಕಾನೂನು ಕೊಟ್ಟೇನೆ ನ್ಯಾಯ ಕೇಳಬೇಕು, ನಮಗೆ ಕಾನೂನಲ್ಲಿ ನ್ಯಾಯ ಸಿಗಬೇಕು. ಆ ಕಾನೂನು ಕೊಟ್ಟೇನೆ ನಾವು ಕೇಳ್ತಿದ್ವಿ. ಅಷ್ಟರೊಳಗೆ ಇಲ್ಲಿ ಗಲಾಟೆ ಆಯಿತು. ಆಮೇಲೆ ಬೆಳಗಿನ ಜಾವ ನಾವು ಫಸ್ಟ್ ಮಾಡೋಮಿಗೆ ಬಾಡಿ ಕಳಿಸಿದ್ವಿ ದಾವಣಗೆರೆಗೆ. ಇನ್ನೂ ಬಂದಿಲ್ಲ, ಬರ್ತಿದೆ. ಬಂದಿದ್ದ ಕೂಡಲೇ ದಫನ್ನು ಮಾಡ್ತೀವಿ. ಸಾಹೇಬರೆಲ್ಲ ಮಾತಾಡಿದ್ದಾರೆ, ನಿಮಗೆ ನ್ಯಾಯ ಕೊಡ್ತೀವಪ್ಪ, ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ. ಅದು ಏನು ಮಾಡಿಕೊಡ್ತಾರೆ ಅಂತ ಕೇಳಕ್ಕೆ ಬಂದಿದ್ದೀವಿ ಸರ್. ಈಗ ಏನು ಕೆಲಸ ಮಾಡ್ತಾಯಿದ್ರು ಆದಿಲ್ ಅವರು? ಅವ್ರಿಗೆ ಫ್ಯಾಮಿಲಿ, ಮಕ್ಕಳು, ಅವರ ಸರ್ ಅವನು ಮರಕ್ಕೆ ಪಾಲಿಸ್ ಕೆಲಸ ಮಾಡ್ತಾನೆ, ಫರ್ನಿಚರಿಗೆ ಪಾಲಿಸ್ ಹಾಕೋನು. ಅವ್ರ ಅಪ್ಪ ಒಬ್ಬರು ಕೂಲಿ ಮಾಡ್ತಾರೆ, ಅವ್ರ ಅಪ್ಪರು ಕೂಲಿ ಮಾಡ್ತಾರೆ, ಅವ್ನು ಪಾಲಿಸ್ ಹಾಕ್ತಾನೆ. ಆಮೇಲೆ ಅವನಿಗೆ ಮದುವೆ ಆಗಿತ್ತೆ ಸರ್, 2 ಹೆಣ್ಮಕ್ಕಳು, ಒಬ್ಬ ಗಂಡು ಮಗ. ಭಾಳ ಬಡೋಸ್ ಕುಟುಂಬಸ್ಥಾನ. ಅವರು ಕೂಲಿ ಹಾಲಿ ಮಾಡಿ ಜೀವನ ಮಾಡ್ತಿದ್ರು ಸರ್. ಅವರು ಹಿಂದೆ ಮುಂದೆ ಏನಿಲ್ಲ, ಇರಾಕ್ ಒಂದು ಸಣ್ಣ ಮನೆ ಇದೆ. ಈಗ ಪೊಲೀಸರವರು ಹೇಳ್ತಾ ಇರೋಕ್ಕಂಥದ್ದು ಏನಂದರೆ 6-7 ನಿಮಿಷದ ಮೇಲೆ ಸ್ಟೇಷನ್ನಲ್ಲಿಲ್ಲ, ಹಾಗಾಗಿ ಇದು ಏನು ನ್ಯಾಚುರಲ್ ಡೆತ್ತು, ಅವ್ರು ಬಿಡಿಸಿ ಬಂದಿತ್ತು ಅಂತ ಹೇಳ್ತಾರೆ. ನಿಮ್ಮ ಆರೋಪ ಏನು? ಇಲ್ಲ ಸರ್, ನಮ್ಮ ಆರೋಪ ಪೊಲೀಸರಿಂದನೇ ತೊಂದರೆ ಆಗಿತ್ತು ಅಂತ. ಪೊಲಿಟಿಷಿಯನಿಂದನೇ ಈಗ ಜೀವಂತ ಕರ್ಕೊಂಡು ಬಂದು ನನಗೆ ಜೀವ ಇಲ್ಲ ಅಂತ ಹೇಳಿದರೆ 6 ನಿಮಿಷದಲ್ಲಿ ಹಂಗೆ ಸುಖ ಸುಮ್ಮನೆ ಸಾಯ್ತಾನೆ. ಅವ್ನಿಗೆ ಹಾಟ್ ಆದರೆ ರಕ್ತನಾರು ಬಾಯಾಗಿಂದ ಅದೂ ಇಲ್ಲ. ಲೋ ಬಿ ಪಿ ಹಾಕೋಕ್ಕೆ ಅವ್ನಿಗೇನು ಅಷ್ಟು ವಯಸ್ಸಿಲ್ಲ. ಆಮೇಲೆ ಅಷ್ಟು ದಪ್ಪ ಮನುಷ್ಯನಲ್ಲ ಅವ್ನು, ನಮಗೆ ತೆಳ್ಳನವನು, ಗಟ್ಟಿ ಮನುಷ್ಯ. ತೆಳ್ಳಗಿದಾನೆ, ಗಟ್ಟಿ ಇದ್ದಾನೆ. ಅವ್ನು ಕೆಲಸ ಮಾಡೋಕ್ಕೆ ಅವ್ನು ಗಟ್ಟಿ ಇದ್ದಾನೆ. ಕೂಲಿಯಲ್ಲಿ ಮಾಡೋನು ಯಾವನು ಗಟ್ಟಿನೇ ಇರೋದು ಸರ್. ಆ ಥರ ನಮಗೆ ಅನಾಹುತ ಮೋಸ ಆಗಿತ್ತು. ನಮಗೆ ಅದರ ನ್ಯಾಯ ಬೇಕಷ್ಟೇ. ಆ ಹುಡುಗಿಗೆ ಒಂದು ಜೀವನಕ್ಕೆ ದಾರಿ ಆಗಬೇಕು, ನ್ಯಾಯ ಸಿಗಬೇಕು. ನಾವು ಡಿಪಾರ್ಟ್ಮೆಂಟ್ ಮೇಲೇನು ಏನು ನೀವೇ ಮಾಡಿದಿರ ಸರ್ ಅಂತಲೂ ಹೇಳ್ತಲ್ಲ. ನಮಗೆ ಏನು ಕಾನೂನು ರೀತಿಯಲ್ಲಿ ನಮಗೆ ನ್ಯಾಯ ಮುಟ್ಟಿಸ್ಕೊಟ್ರಿ, ನಾವು ಅಷ್ಟಕ್ಕೊಂದು ಕೇಳಿಸ್ಕೊತಿದ್ವಿ ಸರ್, ಅಷ್ಟೇ. ಹೊರಗಡೆ ಏನಾಗಿತ್ತು, ಏನು ಬಿಟ್ಟಿತ್ತು ಅದು ನಮಗೆ ಗೊತ್ತಿಲ್ಲ. ಅದು ಡಿಪಾರ್ಟ್ಮೆಂಟಿಗೆ ಜವಾಬ್ದಾರಿ, ಅದು ಡಿಪಾರ್ಟ್ಮೆಂಟ್ನವರೇ ನೋಡ್ಕೋಬೇಕು. ನಮ್ಮದೇನು ಅದಾಗೆ ಅಭ್ಯಂತರ ಇಲ್ಲ. ಏನು ಇದಿಷ್ಟು ಏನು ಮೃತಪಟ್ಟಿರ್ತಕ್ಕಂಥ ಆದಿಲ್ ಅವರ ಏನು ಚಿಕ್ಕಪ್ಪನಾಗಿರ್ತಾನೆ ಮೆಹಬೂಬ್ ಆಲಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಮಂಜಪ್ಪ HB, ವಿಸ್ತಾರ ನ್ಯೂಸ್, ದಾವಣಗೆರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.